ಕರ್ನಾಟಕ ಭೀಮಸೇನೆ ಹಾಗೂ ಕಾರ್ಮಿಕ ಸಂಘಟನೆಗಳಿಂದ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಸುವರ್ಣಸೌಧದ ಎದುರು ಪ್ರತಿಭಟನೆ. ಚಳಿಗಾಲದ ಅಧಿವೇಶನ ಹಿನ್ನೆಲೆ ಬೆಳಗಾವಿ ಸುವರ್ಣಸೌಧದ ಎದುರು ಕರ್ನಾಟಕ ಭೀಮಸೇನೆ ಹಾಗೂ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ದಲಿತರಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇರುವುದನ್ನು ಕೂಡಲೇ ನಿಲ್ಲಿಸಬೇಕು ಮತ್ತು ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಅಡಿ ಉದ್ದದ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು. 2017ರಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಬಂಧು ಯೋಜನೆ ಅಡಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ಈಗ ಅಂಬೇಡ್ಕರ್ ಬಂಧು ಎಂಬ ಯೋಜನೆ ಮಾಡಿ ಹಳೆಯ ಕಾರ್ಮಿಕರನ್ನ ತೆಗೆದು ಹೊಸ ಕಾರ್ಮಿಕರನ್ನ ಹಾಕಿ ನೂರಾರು ಕಾರ್ಮಿಕರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಹೀಗಾಗಿ ಸರ್ಕಾರ ನ್ಯಾಯ ಕೊಡಿಸಬೇಕು ಅಂತ ಪ್ರತಿಭಟನಾಕಾರರು ಹೇಳಿದ್ದಾರೆ. ಸರ್ಕಾರದ ಪರವಾಗಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಪರಿಶೀಲಿಸುವುದಾಗಿ ಭರವಸೆ ಕೊಟ್ಟರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 90 ಕನ್ನಡ ವಾಹಿನಿ. ಬ್ರಾಹ್ಮಣ ಸಮಾಜದ ಶಿವರಾಮ್ ಹೆಬ್ಬಾರ್ ಸಚಿವರು, ಕಾರ್ಮಿಕ ಸಚಿವರು ಏಕಾಏಕಿ ನಮ್ಮನ್ನ ಎಲ್ಲ ಎಸಿ ಹುಡುಗನ ಕೆಲಸದಿಂದ ತೆಗೆದಾಕಿ ಬೀದಿ ಪಾಲ್ ಮಾಡಿದ್ರು. ನಂತರ ನಾವೆಲ್ಲರೂ ಅವ್ರಿಗೆ ಸುಮಾರು ಮನವಿಗಳನ್ನ ಕೊಟ್ಟು ನಮ್ಮನ್ನ ಕೆಲಸದಿಂದ ತೆಗಿಬೇಡಿ, ಎಲ್ಲ ನಿರುದ್ಯೋಗಿಗಳು ಆಗ್ತಾರೆ, ನಿರುದ್ಯೋಗಿ ಎಲ್ಲರೂ ಏಜ್ ಬಾರ್ ಆಗ್ತದೆ ಅಂತ ಅವ್ರ ಹತ್ರ ಸುಮಾರು ಕೇಳ್ಕೊಂಡು ಅವ್ರ ಹತ್ರ ನೋಡ್ತೀವಿ ಮಾಡ್ತೀವಿ ಅಂತ ಸುಮಾರು 1 ವರ್ಷ 2 ವರ್ಷ ಕಾಲಹರಣ ಮಾಡಿದ್ರು. ತದನಂತರ ನಾವು ಹೈಕೋರ್ಟ್ಗೆ ಹೋಗಿ ಕೇಸ್ ಫೈಲ್ ಮಾಡ್ದು, ಆದೇಶ ಆಯ್ತು. ಆದೇಶ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಸಚಿವರಿಗೂ ಮನವಿ ಕೊಟ್ಟು ಅದು ಯಾವುದೇ ಮನವಿನ ಅವರು ಪುರಸ್ಕಾರ ಮಾಡದೆ ನಮ್ಗೆ ವಿಳಂಬ ಮಾಡ್ಕೊಂತ ಬರ್ತಾವ್ರೆ. ಅವರು ವಿರೋಧ ಪಾರ್ಟಿ ಆಗಿದ್ದಾಗ ಕೇಂದ್ರಗಳು ಅಂತ ತೆಗೆದು ಈಗ ಎಲ್ಲ ಬೇರೆ ಹುಡುಗರನ್ನ, ಹೊಸ ಹುಡುಗರುಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಕೆಲಸ ಕೊಡಕ್ಕೆ ತಯಾರಾಗವ್ರೆ. ನಮ್ಮೆಲ್ಲ ಕಾರ್ಮಿಕ ಬಂಧುಗಳನ್ನ ಶಾಶ್ವತವಾಗಿ ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತ ಒಂದು ದೊಡ್ಡ ಹುನ್ನಾರ ನಡೆಸಿ ನಮ್ಗೆ ಬಹಳ ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಕೈಯಲ್ಲಂತೂ ಆಗಲ್ವಂತೆ, ಸಚಿವರ ಕೈಯಲ್ಲಿ, ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಅವ್ರ ಕೈಯಲ್ಲಿ ಆಗಲ್ಲಂತೆ. ಅದನ್ನ ಮುಖ್ಯಮಂತ್ರಿ ಅವ್ರನ್ನ ಕೇಳ್ಬೇಕಂತೆ. ಮುಖ್ಯಮಂತ್ರಿಗಳು ಮನ್ಸು ಮಾಡಿದ್ರೆ ಆ ಕೆಲಸ ಆಗೇ ಆಗ್ತದಂತೆ. ದಯಮಾಡಿ ಸಿದ್ದರಾಮಯ್ಯನವರು ಮನ್ಸು ಮಾಡಿ ನಮ್ಮ ಎಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇವ್ರಿಗೆ ನೌಕರರಿಗೆ ಸುಮಾರು 6 ವರ್ಷಗಳ ಕಾಲ ಕೆಲಸ ಮಾಡಿ ಅವರು ಏಜ್ ಬಾರ್ ಆಗಿದೆ. ಅವರು ಎಲ್ಲರೂ ತುಂಬಾ ಎಲ್ಲ ಫ್ಯಾಮಿಲಿ ಮ್ಯಾನ್ಗಳು. ಅದಕ್ಕೋಸ್ಕರ ಅವ್ರನ್ನ ತಕ್ಷಣ ಕೆಲ್ಸಕ್ಕೆ ತಗೊಂಡು ಒಂದು ಮಾದು ಉಪಕಾರ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಅವ್ರ ಕೈ ಮುಗಿದು ಅವ್ರನ್ನ ಬೇಡ್ಕೊಂತೀನಿ. ಇಲ್ಲ, ಯಾರು ಬಂದಿಲ್ಲ ಸರ್. ಬೆಳಗ್ಗೆನೆ ಬಂದ್ವಿ. ಬೆಳಗ್ಗೆ ಬಂದು ನಾವು ಬೆಳಗಾವಿಗೆ ಬಂದು ಅಂಬೇಡ್ಕರ್ ಉದ್ಯಾನವನದಿಂದ ಮಾಡ್ಕೊಂಡ್ಬಂದು ಇಲ್ಲಿಗೆ ಯಾರು ಬಂದಿಲ್ಲ. ಮುಂದಿನ ನಡೆ ಇವಾಗ ಬಂದು ಅವ್ರೇನಾದ್ರು ಮನವಿ ಪತ್ರ ಕೊಟ್ಟು ಹೋಗ್ತೀವಿ. ಅವ್ ತಕ್ಷಣ ನಮ್ಗೆ ಆ ಸೇವಾ ಕೇಂದ್ರಗಳೇನು ತುಮಕೂರು ಮತ್ತು ಬಳ್ಳಾರಿನಲ್ಲಿ ಸೇವಾ ಕೇಂದ್ರ ಓಪನ್ ಮಾಡ್ತೀವಿ, ಬೇರೆ ಹುಡುಗರನ್ನ ಕೆಲ್ಸಕ್ಕೆ ತಗೊಂತಿದೀವಿ ಹೊಸಬರನ್ನ ಅಂತ ಹೇಳ್ತಾವ್ರೆ. ಅದೇನಾದ್ರು ತಗೊಳ್ಳಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ. ಅಂಬೇಡ್ಕರ್ ಸೇವಾ ಕೇಂದ್ರ ನೀವೇ ಮಾಡಿದಂತ ಒಂದು ಸ್ಕೀಮ್ ಇದು, ಕಾರ್ಮಿಕ ಬಂಧು ಅನ್ನೋ ಸ್ಕೀಮ್ ಮಾಡಿದ್ರಿ. ಇವಾಗ ಕೆಲಸದಿಂದ ತೆಗ್ದಾಕವ್ರೆ, ನಾವೇನ್ ಮಾಡೋದು ಸರ್ ಹಂಗೆ ಅಂತ ಕೇಳಿದ್ಕೆ ಅವರು ಇಲ್ಲ, ನೀವು ಬಿಜೆಪಿ ಅವ್ರ ಸರ್ಕಾರದ ವಿರುದ್ಧ ನೀವು ಸ್ಟ್ರೈಕ್ ಮಾಡಿ, ಆ ಪ್ರತಿಭಟನೆ ಮಾಡಿ, ಅದಕ್ಕೆ ತಗುಲುವ ವೆಚ್ಚವನ್ನ ದುಡ್ಡನ್ನ ನಾವೇ ಕೊಡ್ತೀವಿ ಅಂತ ಹೇಳಿ ನಾವು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಸ್ಟ್ರೈಕು ಕೂತ್ಕೋತೀವಿ ಅಂತ ಹೇಳಿದ್ರು ಅವಾಗ. ಆದ್ರೆ ಈಗ ಅವರೇ ರೂರಲ್ ಮಿನಿಸ್ಟರ್ ಆಗವ್ರೆ, ಅವರೇ ಸಚಿವರಾಗವ್ರೆ. ಇವಾಗ ನಮ್ಗೆ ಕೆಲಸ ಕೊಡಿ ಅಂತ ಕೇಳಕ್ ಹೋದ್ರೆ ಅದನ್ನ ಕೆಲಸ ಕೊಡ್ದಲೆ ನಮ್ಗೇನು ಗೊತ್ತಿಲ್ಲ, ಅದು ಸರ್ಕಾರದವ್ರು ತೀರ್ಮಾನ ಮಾಡ್ಬೇಕು, ಮುಖ್ಯಮಂತ್ರಿ ಅವ್ರಿಗೂ ತೀರ್ಮಾನ ಮಾಡ್ಬೇಕು, ಮುಖ್ಯಮಂತ್ರಿ ಅವ್ರನ್ನ ಕೇಳ್ಬೇಕು, ನಮ್ ಕೈಯಿಂದ ಆಗೋದಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದಕ್ಕೆ ದಯಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಈ ಎಲ್ಲ ಎಸ್ಸಿ ಹುಡುಗರುಗಳು, ನಮ್ಮ ಎಲ್ಲ ದಲಿತ ಹುಡುಗರುಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಹುಡುಗರುಗಳು ಅವ್ರೆ, ಅವ್ರನ್ನ ಕೆಲ್ಸಕ್ಕೆ ತಗೊಳ್ದಲೆ ಇವಾಗ ಬೇರೆಯವ್ರಿಗೆ ಟೆಂಡರ್ ಮೂಲಕ ಹೊರಗುತ್ತಿಗೆ ಕೊಟ್ಟು ಅದನ್ನ ಕೆಲಸ ನಡ್ಸಕ್ಕೋಸ್ಕರ ಇವಾಗ ಅದನ್ನ ಸ್ಟಾರ್ಟ್ ಮಾಡಿ ಒಂದು ಕಮಿಟಿ ಮಾಡ್ಕೊಂಡು ಹೊರಗುತ್ತಿಗೆ ಕೊಟ್ಟು ತುಮಕೂರಿನಲ್ಲಿ ಮತ್ತು ಬಳ್ಳಾರಿಯಲ್ಲಿ ಒಂದು ಸೇವಾ ಕೇಂದ್ರಗಳು, ಕಾರ್ಮಿಕ ಸೇವಾ ಕೇಂದ್ರಗಳು ಅಂತ